ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು ಸಂಜೆ ಆಗಿದೆ. ಸಂಜೆ ಒಂದು 3-4 ಗಂಟೆ ಇರ್ಬೋದು. ಆ್ಯಂಡ್ ಇವತ್ತು ನಾನು ನನ್ನ ಕಾರಲ್ಲಿ ಸಲೂನ್, ಈ ಕಾರು ಅವತ್ತು ಪೂಜೆ ಮಾಡಿಸ್ಕೊಂಬಂದು ನಿಲ್ಲಿಸಿದ್ದು ಇನ್ನೂ ಎತ್ತೇ ಇರಲಿಲ್ಲ. ಸೊ ನೋಡ್ಬೋದು, ಹೂವು ಆವತ್ತು ಹಾರ ಏನು ಹಾಕ್ಸಿದ್ವಲ್ಲ ದೇವಸ್ಥಾನದಲ್ಲಿ, ಅದೇ ಹಾರ ಎಲ್ಲ ಒಣಗೋಗಿದೆ. ಈಗ ಅದೆಲ್ಲ ತೆಗೆದ್ಬಿಟ್ಟು ಈಗ ಹೋಗಬೇಕು. ಆ್ಯಂಡ್ ಈ ಸಲೂನ್ ಬಂದು ಹೊಸ್ದಾಗಿ ನಮ್ಮ ಏರಿಯಾ ಕಡೆ ಸ್ಟಾರ್ಟ್ ಆಗಿದೆ. ಎನ್ರಿಚ್ ಅನ್ನೋ ಸಲೂನು, ನೀವು ಕೇಳಿರ್ತೀರ. ಸೊ ನನಗೆ ಇದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಬಟ್ ಒಂದೇನು ಗೊತ್ತಿದೆ ಅಂದರೆ ಎಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಮತ್ತು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೇರೆ ಸಲೂನ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಂತ ಮಾತ್ರ ಐಡಿಯಾ ಇದೆ. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಈ ಸಲೂನ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಫೇಶಿಯಲ್ಲು ಅವು ಇವೆಲ್ಲ ಮಾಡಿಸ್ಕೊಳೋಂಥ ಕ್ಯಾರೆಕ್ಟರ್ ಅಲ್ಲ. ನಾನು ಮಾಡಿಸ್ಕೊಳೋದು ಬರೀ ಒಂದು ಥ್ರೆಡ್ಡಿಂಗ್, ಅದು ಯಾವುದೋ 3 ತಿಂಗಳಿಗೊಂದು ಸತಿನೋ, ಇಲ್ಲ ಏನಾದರೂ ಹಬ್ಬ ಇಲ್ಲಾಂದರೆ ಏನಾದರೂ ಫಂಕ್ಷನ್ ಅಷ್ಟಕ್ಕೆ ಮಾತ್ರನೇ. ಅದು ಬಿಟ್ಟರೆ ಫೇಶಿಯಲ್ ಅದು ಇದಂತೆಲ್ಲ ನಾನು ಯಾವುದೂ ಮಾಡಿಸ್ಕೊಳಲ್ಲ. ಈಗಾಗಲೇ ನಾವು ಸಲೂನಿಗೆ ಬಂದು ರೀಚ್ ಆಗಿದ್ದೀವಿ. ಫಸ್ಟ್ ಹೆಡ್ ವಾಶಿಂದ ಸ್ಟಾರ್ಟ್ ಆಯಿತು. ಹೆಡ್ ವಾಶ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ಹೇರ್ ಕಟ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಸ್ಟ್ರೈಟ್ ಕಟ್ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದಿದ್ದು. ಪರ್ಟಿಕ್ಯುಲರ್ ಹೇರ್ ಕಟ್ ಅಂತೆಲ್ಲ ಏನಿಲ್ಲ. ಒಂದು ಸಿಂಪಲ್ ಸ್ಟ್ರೈಟ್ ಕಟ್ ಮಾಡಿಸ್ಕೊಳೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಕೂದಲು ಫುಲ್ಲು ಜಿಗ್ಜಾಗ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಬಟ್ ಅವ್ರು ನನಗೆ ಯು ಕಟ್ ಸಜೆಸ್ಟ್ ಮಾಡಿದ್ರು. ಓಕೆ ಆಯಿತು ಅಂತ ಅದನ್ನೇ ಮಾಡಿಸ್ಕೊಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಇಲ್ಲಿ ಬಂದು ಅವರು ತೋರಿಸ್ತಾರೋ ಸಿರಮ್ ಬಂದು ಕೆರಾಸ್ಟೆಸ್ ಅವ್ರದ್ದು. ನಾನಿವತ್ತು ತಗೊಂಡಿದ್ದು ಬಂದು ಕ್ಲಾಸಿಕ್ ಅನ್ನೋ ಹೇರ್ ವಾಶ್ ತಗೊಂಡಿದ್ದೀನಿ. ಅದ್ರ ಪ್ರೈಸೇ ಅರೌಂಡ್ ಎಷ್ಟು ಆ್ಯಕ್ಚುಲಿ ನಂಗೆ ನೆನಪಿಲ್ಲ. ಬಟ್ ಎಲ್ಲದಕ್ಕಿಂತ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಯಾಕಂದರೆ ಅದರಲ್ಲೆಲ್ಲ ಕೆರಾಸ್ಟೆಸ್ದು ಪ್ರಾಡಕ್ಟೇ ಯೂಸ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತು ಅದೆಷ್ಟು ಲಕ್ಸುರಿ ಪ್ರಾಡಕ್ಟ್ ಅಂತ. ತುಂಬಾ ಕಾಸ್ಟ್ಲಿ ಅದು. ಒಂದು ಶಾಂಪೂನೇ 4000-3000 ಅರೌಂಡ್ ಇರುತ್ತೆ. ಸೊ ಎಲ್ಲ ಹೇರ್ ವಾಶ್ ಎಲ್ಲ ಮುಗಿದ ಮೇಲೆ ಏನು ಇಲ್ಲಿ ಹೇರ್ ಡ್ರೈ ಅಂದರೆ ಬ್ಲೋ ಡ್ರೈ ಮಾಡಿದ್ರು. ನೆಕ್ಸ್ಟ್ ಹೇರ್ ಕಟ್ಟು ಎಲ್ಲ ಮುಗ್ದೋಯ್ತು. ಸೊ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನನಗೇನು ಅನಿಸ್ತು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಮಾಡಿಸ್ಕೊಂಡೆ ಅಂದರೆ ಕೂದಲೆಲ್ಲ ಫುಲ್ಲು ಡ್ರೈ ಆಗೋಗಿತ್ತು ಮತ್ತು ಫುಲ್ಲು ಬ್ರೇಕೇಜ್ ಎಲ್ಲ ಜಾಸ್ತಿ ಇತ್ತು. ಏನೂ ಟ್ರೀಟ್ಮೆಂಟ್ ಎಲ್ಲ ಏನೂ ತಗೊಂಡಿಲ್ಲ, ಅದೆಲ್ಲ ಏನು ಮಾಡಿಸ್ಕೊಂಡಿಲ್ಲ. ಬರೀ ಹೇರ್ ಕಟ್ ಮಾತ್ರ ಮಾಡಿಸ್ಕೊಂಡಿದ್ದೀನಿ. ನೋಡಿ, ಇನ್ನೂ ಆಲ್ಮೋಸ್ಟ್ ಎಲ್ಲ ಕತ್ಲೆ ಆಗೋಯ್ತು. 7 o'clock ಈಗ ಟೈಮ್. ಇನ್ನೂ ಇಲ್ಲೇ ಇದ್ದೀವಿ. ನೋಡೋಣ ಮನೆಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಮದರ್ ಸ್ಪರ್ಶ ಅನ್ನೋ ವೆಬ್ಸೈಟಿಂದ ನಾನು ಆರ್ಡರ್ ಮಾಡಿದ್ದೆ. ಆರ್ಡರ್ ಬಂದು ರಿಸೀವ್ ಆಯಿತು. ಈಗ ಅದನ್ನು ಇಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ನಾನು. ಇದು 4ನೇ ಸತಿ ಅನಿಸುತ್ತೆ ನಾನು ಈ ವೆಬ್ಸೈಟಿಂದ ಆರ್ಡರ್ ಮಾಡ್ತಾ ಇರೋದು. ಸೊ ಪ್ರಾಡಕ್ಟ್ಸ್ ಅಂತೂ ಅದ್ಭುತವಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಬೇಕು. ಏನೇನು ಆರ್ಡರ್ ಮಾಡಿದ್ದೀನಿ ಮರ್ತೋಗಿದ್ದೀನಿ. ಇಲ್ಲೇ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇವಾಗ. ಆ ಥರ ತಡೆಯೋಕ್ಕಾಗಲ್ಲ. ಆರ್ಡರ್ ಅಂದರೆ ಫಸ್ಟ್ ಬಿಚ್ಚಿಬಿಡ್ಬೇಕು. 99% ವಾಟರ್ ಬೇಸ್ಡ್ ವೆಟ್ ವೈಪ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಬಯೋಡಿಗ್ರೇಡಬಲ್ ಪ್ರಾಡಕ್ಟು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು 2, 3, 4, 5 ಎಷ್ಟು ಆರ್ಡರ್ ಮಾಡಿದ್ನೋ ನೆನಪೇ ಇಲ್ಲ ನನಗೆ. 10 ಮಾಡಿಬಿಟ್ಟಿದ್ದೀನ ನಾನು. ನಿಜವಾಗ್ಲೂ ಇಷ್ಟೊಂದು ಮಾಡಿದ್ನ. ನೆಕ್ಸ್ಟ್ ಮದರ್ ಸ್ಪರ್ಶ್ ಅವ್ರದ್ದು ಫೇಸ್ ವಾಶ್ ಕೊಟ್ಟಿದ್ದಾರೆ. ಇದು ಬಂದು ಅನ್ಸೆಂಟೆಡ್ ಜೆಂಟಲ್ ಫೇಸ್ ವಾಶ್. pH ಬಂದು 5.5 ಇದೆ. ಸೊ ಇದು ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಕೊಟ್ಟಿದ್ದಾರೆ. ಇದೆಲ್ಲ ಫ್ರೀ ಪ್ರಾಡಕ್ಟ್ಸ್ ಇರಬೇಕು. ಉಪ್ಟನ್ ಫೇಸ್ ಉಪ್ಟನ್ ಎಕ್ಸ್ಫೋಲಿಯೇಟಿಂಗ್ ಕ್ಲೆನ್ಸರ್ ಕೊಟ್ಟಿದ್ದಾರೆ ನೋಡಿ, ಇದು ಫ್ರೀ ಪ್ರಾಡಕ್ಟು. ನೆಕ್ಸ್ಟು ಇದೊಂದು ರೋಲ್ ಆನ್ ಕೊಟ್ಟಿದ್ದಾರೆ. ರೋಲ್ ಆನ್ ಇದು ನಾನೇ ಆರ್ಡರ್ ಮಾಡಿರೋದು. ಸೊ ಇವೆರಡು ಫ್ರೀ ಪ್ರಾಡಕ್ಟ್ ಇರ್ಬೋದು. ಇವೆರಡು ಫ್ರೀ ಪ್ರಾಡಕ್ಟು. ಆ್ಯಂಡ್ ಮದರ್ ಸ್ಪರ್ಶ್ದು ಇನ್ನೊಂದು ಬ್ಯಾಗ್ ಕೂಡ ಇದೆ ನನ್ನ ಹತ್ರ, ತೋರಿಸ್ತೀನಿ. ಅಲ್ಲೈತೆ ನೋಡಿ, ಆ ಕಡೆ ಸೈಡಲ್ಲಿ ನೋಡಿ. ಸತಿ ನಾನು ಆರ್ಡರ್ ಪ್ಲೇಸ್ ಮಾಡಿದಾಗ ಮದರ್ ಸ್ಪರ್ಶಿಂದ ನನಗೆ ಸಿಕ್ಕಿರೋ ಅಂಥ ಫ್ರೀ ಬ್ಯಾಗ್ ಇದು. ತುಂಬಾ ಚೆನ್ನಾಗಿದೆ. ತುಂಬ ದಿನದಿಂದ ಇದು ವಿಡಿಯೋದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ, ತೋರ್ಸೋಕ್ಕೆ ಆಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಜಿಪ್ ಇದೆ. ಇದರಲ್ಲಿ ಬಂದು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಮತ್ತು ಇನ್ನೊಂದು ಈ ಕಡೆ ಹಿಂದೆ ಒಂದಿದೆ. ಇಲ್ಲಿ ಏನಾದರೂ ಸಿರಪ್ಸ್ ಅದು ಇದೆಲ್ಲ ಇಲ್ಲಿ ಇಟ್ಕೊಳ್ಬೋದು. ನೇಸಲ್ ಡ್ರಾಪ್ಸ್ ಇಟ್ಟಿದ್ದಾರೆ. ಸೊ ಇದೊಂದು ಚಿಕ್ಕ ಬ್ಯಾಗು.
ಇದು ನಾನು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಫ್ರೀಯಾಗಿ ಸಿಕ್ಕಿದ್ದು. ಆವಾಗ ಏನೋ ಆಫರ್ ಏನೋ ನಡೀತಾ ಇತ್ತು, ರಿಪಬ್ಲಿಕ್ ಸೇಲ್ ಏನೋ ನಡೀತಾ ಇತ್ತು, ಆಗ ಸಿಕ್ಕಿರೋಂಥ ಫ್ರೀ ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು, ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ. ಹೇರ್ ಕಟ್ಟು ಮತ್ತು ಸಲೂನ್ ಬಗ್ಗೆ ಏನಿಸ್ತು ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಸಲೂನ್ ಬಗ್ಗೆ ಹೇಳೋದಾದರೆ ಸರ್ವಿಸಸ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು. ಅಷ್ಟೊಂದು ಚಾರ್ಜ್ನ ಮಾತ್ರ ತಗೊಳ್ತಾರೆ ಅಂದರೆ ಸರ್ವಿಸಸ್ ಚೆನ್ನಾಗಿರಬೇಕಾಗಿತ್ತು, ಮತ್ತು ಇನ್ನೂ ಸ್ವಲ್ಪ ಪ್ರೊಫೆಷ್ನಲ್ಸ್ ಇರಬೇಕಾಗಿತ್ತು ಅನಿಸ್ತು. ಸ್ವಲ್ಪ ಜಾಸ್ತಿನೇ ಖರ್ಚಾಗೋಯಿತು, ಅದರಿಂದ ಸ್ವಲ್ಪ ಬೇಜಾರಾಯಿತು. ಹೇರ್ ಕಟ್ಟು ಮತ್ತು ಬ್ಲೋ ಡ್ರೈ ಏನು ಮಾಡಿದ್ರಲ್ವ, ಅಷ್ಟೊಂದು ಏನು ಇಷ್ಟ ಆಗಿಲ್ಲ ನನಗೆ. ಇದು ಬಂದು ನೆಕ್ಸ್ಟ್ ದಿನದ ವ್ಲಾಗು. ಇವತ್ತು ಬಂದು ನಾವು ಸ್ಟೈಲ್ ಯೂನಿಯನ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಈ ಕಡೆ ನಮ್ಮ ಏರಿಯಾದಲ್ಲಿ ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿದೆ, ನೋಡ್ಬೋದು. ಇನ್ನೂ ಇಲ್ಲೆಲ್ಲ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇದೆ, ಬಟ್ ಸ್ಟೈಲ್ ಯೂನಿಯನ್ ಓಪನ್ ಆಗಿದೆ, ಅದರಿಂದ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವೆ. ಯಾವ ರೀತಿ ಇದೆ ಏನು ಅಂತ ನನಗೂ ಐಡಿಯಾ ಇಲ್ಲ. ಇದು ಆಲ್ಮೋಸ್ಟ್ ಝೂಡಿಯೋ ಥರನೇ ಅಂತ ಹೇಳ್ತಾ ಇದ್ರು, ಬಟ್ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ಟೈಲ್ ಯೂನಿಯನ್ಗೆ. ಯಾವಾಗಲೂ ಸಿಟಿ ಕಡೆ ಇದ್ದಾಗ ಅಲ್ಲಿ ಬೇರೆ ಬೇರೆ ಶಾಪ್ಸ್ಗೆ ಹೋಗಿದ್ದೀನಿ ಹೊರತು ಇದು ಇವತ್ತು ಇದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಂಟರ್ ಆಗಿದ ತಕ್ಷಣನೇ ಈ ಇಯರಿಂಗ್ಸ್ ಜ್ಯುವೆಲ್ಲರಿ ಸೆಕ್ಷನ್ ಏನಿತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಒಂದೊಂದು ಜ್ಯುವೆಲ್ಲರಿನೂ ಎಷ್ಟು ಕಾಸ್ಟ್ಲಿ ಇತ್ತು, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಎಲ್ಲ ಈಗ ವುಮೆನ್ ಸೆಕ್ಷನಲ್ಲಿದ್ದೀನಿ ನಾನು. ಎಲ್ಲ ಒಂದು ರೌಂಡ್ ಹಾಕಿ ತೋರಿಸ್ತೀನಿ ಕ್ಲೀನಾಗಿ. 399 ಅಂತ ನಿಮಗೆ ಬೋರ್ಡ್ ಕಾಣಿಸ್ತಾ ಇರ್ಬೋದು, ಆದರೆ ಅದು 399 ಅಲ್ಲ, 399 ಆನ್ವರ್ಡ್ಸ್ ಅಂತ ಇದೆ. ಅಂದರೆ 399ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟೇನೆ. ನಾನು 399ಗೆ ಟಾಪ್ಸ್ ಸಿಗುತ್ತೇನೋ ಅಂದ್ಕೊಂಡೆ, ಬಟ್ ಅದು 599 ಆ ರೀತಿ ಪ್ರೈಸಸ್ ಇದೆ. ಸೊ ಈ ಕಡೆ ಎಲ್ಲ ವುಮೆನ್ ಸೆಕ್ಷನಲ್ಲಿ ಫಸ್ಟು ಏನು ಬೇಸಿಕ್ ಟಾಪ್ಸು, ಟೀ ಶರ್ಟ್ಸು, ಜೀನ್ಸು ಎಲ್ಲ ವೆಸ್ಟರ್ನ್ ವೇರು ಕೆಳಗಡೆ ಫ್ಲೋರಲ್ಲಿತ್ತು. ಆಮೇಲೆ ಏನು ಎತ್ನಿಕ್ ವೇರ್ ಎಲ್ಲ ಮೇಲೆ ಇದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕ್ಲೀನಾಗಿ ಒಂದು ಸತಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಈಗ ನಾನು ಕಿಡ್ಸ್ ಸೆಕ್ಷನಲ್ಲಿದ್ದೀನಿ. ಕಿಡ್ಸ್ ಸೆಕ್ಷನಲ್ಲಿ ನೋಡ್ಬೋದು ಬಾಯ್ಸ್ ಗರ್ಲ್ಸ್ಗೆ ಇಬ್ಬರಿಗೂ ಇದೆ. ಫ್ರಾಕು ಮತ್ತು ಚಿಕ್ಕ ಚಿಕ್ಕ ಟೀ ಶರ್ಟ್ಸು, ಫ್ರಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆ. ಆ್ಯಂಡ್ ಬಾಯ್ಸ್ಗೆ ಯಾವಾಗಲೂ ಗೊತ್ತಲ್ಲ, ಬರೀ ಅದೇ ಪ್ಯಾಂಟು ಶರ್ಟ್ ಇರುತ್ತೆ, ಬಟ್ ಬೇಬಿ ಗರ್ಲ್ಸ್ಗಂತೂ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇದು ಬಂದು ಈ ಕಡೆ ಕಿಡ್ಸ್ ಸೆಕ್ಷನ್ ಹತ್ರನೇ ಏನು ವುಮೆನ್ಸ್ ಎತ್ನಿಕ್ ವೇರ್ ಕೂಡ ಇದೆ. ಇಲ್ಲಿ ಬಂದು ಕುರ್ತಾಸ್ ಇರ್ಬೋದು, ಫುಲ್ 3 ಪೀಸ್ ಸೆಟ್ಟು ಮತ್ತು 2 ಪೀಸ್ ಸೆಟ್ಟು, ಪ್ಲಾಝೋಸು, ಬರೀ ಕುರ್ತಾಸು, ಈ ರೀತಿ ಎಷ್ಟೊಂದು ವೆರೈಟಿ ಇದೆ. ನನಗೆ ಈ ಸತಿ ಯಾವುದು ಕಲೆಕ್ಷನ್ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನಾನು ಎತ್ನಿಕ್ ವೇರಲ್ಲಿ ಯಾವುದು ಇಸ್ಕೊಂಡಿಲ್ಲ. ಈಗ ನಾನು ಇಸ್ಕೊಂಡಿರೋದನ್ನ ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ. ಇಷ್ಟು 3 ಪೀಸ್ ಏನೋ ತಗೊಂಡಿದ್ದೆ ನಾನು, ಎಲ್ಲ ಟೀ ಶರ್ಟ್ಸೇನೆ. ನಾನು ಜೀನ್ಸ್ ಪ್ಯಾಂಟ್ ಮೇಲೇ ಟ್ರೈ ಮಾಡ್ತಾಯಿದ್ದೀನಿ, ಯಾವುದು ಪ್ಯಾಂಟ್ ಎಲ್ಲ ತಗೊಂಡಿಲ್ಲ. ಸೊ ಇದೊಂದು ಇನ್ನೊಂದು ತಗೊಂಡಿದ್ದೆ, ಆದರೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಈಗ ಶಾಪಿಂಗ್ ಎಲ್ಲ ಮುಗೀತು, ಟ್ರಯಲ್ ಎಲ್ಲ ನೋಡಿದ್ದಾಯಿತು. ನನಗೆ ಆ 3 ಟಾಪೂ ಇಷ್ಟ ಆಯಿತು, 3 ಟಾಪು ತಗೊಂಬಿಟ್ಟೆ. ನೆಕ್ಸ್ಟ್ ಈಗ ಮೆನ್ ಸೆಕ್ಷನಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿ ಅಲ್ಲೂ ಯಾವ ರೀತಿ ಇದೆ ಅಂತ ತೋರಿಸೋಣ ಅಂತ ಒಂದು ಚಿಕ್ಕ ಕ್ಲಿಪ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇದೆ, ಚಕ್ಸ್ ಇರೋವಂಥ ಶರ್ಟ್. ಮೆನ್ ಸೆಕ್ಷನಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಇನ್ನೊಂದು ನನಗೆ ಸ್ಟೈಲ್ ಯೂನಿಯನ್ನಲ್ಲಿ ಏನು ಇಷ್ಟ ಆಯಿತು ಅಂದರೆ ಬಿಲ್ಲಿಂಗ್ ಸೆಕ್ಷನ್ನು. ಬ್ಯಾಗ್ ಎತ್ಕೊಂಡೋಗಿ ಇಕ್ಕಿದ ತಕ್ಷಣ ಎಲ್ಲ ಫುಲ್ಲು ಸ್ಕ್ಯಾನ್ ಆಗಿಬಿಡುತ್ತೆ, ಅದೊಂದು ನನಗೆ ಸಖತ್ ಇಷ್ಟ ಆಯಿತು, ಕಾಯೋಷ್ಟೇ ಇಲ್ಲ. ನೆಕ್ಸ್ಟ್ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಟ್ರೆಂಡ್ಸ್ಗೆ ಬಂದ್ವಿ. ಟ್ರೆಂಡ್ಸಲ್ಲಂತೂ ಡಬ್ಬ ಥರ ಇತ್ತು, ಯಾವುದು ಕಲೆಕ್ಷನ್ಸೇ ಚೆನ್ನಾಗಿರಲಿಲ್ಲ. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.